ಯಾಕೆ ಶಾರದಾ, ಯಾಕೆ ಅಳ್ತಿ ಎಂದು ಕಳವಳದಿಂದಲೇ ಪ್ರಶ್ನಿಸಿದರು ಸುಭದ್ರಮ್ಮ. ಏನೂ ಇಲ್ಲತ್ತೆ, ಏನು ನೆನಪು ನುಗ್ಗಿ ಬಂತು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು ಶಾರದಾ. ಪ್ರಭಾಳಿಗೆ ಶಾರದಳ ಅಳುವಿನ ಕಾರಣ ಗೊತ್ತಾಯಿತು. ಅವಳ ಬಗ್ಗೆ ಅನುಕಂಪ ಉಂಟಾಯಿತು. ಚಂದ್ರಮೋಹನ್ ಅಂತ ಗಂಡನನ್ನು ಕೈ ಹಿಡಿಯಲಾಗದ ತನ್ನ ದುರಾದೃಷ್ಟಕ್ಕೆ ಅವಳು ಅಳುತ್ತಿರುವುದು ಸಹಜವೇ ಅಂದುಕೊಂಡಳು. ಸುಭದ್ರಮ್ಮ ಶಾರದಾ ತಿಂಡಿ ತಿನ್ನುತ್ತಾ ಮಾತನಾಡತೊಡಗಿದರು. ನಡುವೆ ಅಪ್ಪಿ ತಪ್ಪಿ ಸಹ ಪ್ರಭಾಳನ್ನು ಮಾತನಾಡಿಸಲಿಲ್ಲ. ಅತ್ತೆಯ ಈ ಬಗೆಯ ನಡವಳಿಕೆ ಅವಳಿಗೆ ಹೊಸದಾಗಿತ್ತು. ರಾತ್ರಿ 9 ಗಂಟೆಯವರೆಗೂ ಶಾರದಾ ಇಲ್ಲೇ ಇದ್ದಳು. ವಾಮನಮೂರ್ತಿ ಬಂದು ಹೆಂಡತಿಯನ್ನು ಕರೆದೊಯ್ದ. ಗಂಡ ಮಂಡಿಗೆ ಲೆಕ್ಕ ಬರೆಯಲು ಹೋದ ಕೂಡಲೇ ಶಾರದಾ ಮನೆಗೆ ಬೀಗ ಹಾಕಿಕೊಂಡು ಬಂದು ಬಿಡುತ್ತಿದ್ದಳು. ರಾತ್ರಿ ಬಂದು ಅವಳ ಗಂಡನೇ ಕರೆದೊಯ್ಯುತ್ತಿದ್ದ. ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದ ಚಂದ್ರಮೋಹನ್ ಮಡದಿಗೆ ಇಂದು ಭಾನುವಾರವೆಂದು ಜ್ಞಾಪಿಸಿದ. ಪ್ರಭಾಳ ಮನಸ್ಸು ಗೆಲುವಾಯಿತು. ಮಾವನ ಮನೆಗೆ ಹೋಗುತ್ತೇನೆಂಬ ಸಂತೋಷದಿಂದ ಬೇಗ ಬೇಗ ತಿಂಡಿ ಮಾಡಿಟ್ಟು ರೆಡಿಯಾದಳು. ಅಷ್ಟರಲ್ಲಿ ಲಕ್ಷ್ಮೀಪತಿಗಳೇ ಆಗಮಿಸಿದರು. ನಾವೇ ಬರ್ತಾ ಇದ್ದೀವಿ, ನೀವು ಬರೋ ತೊಂದರೆ ಯಾಕೆ ತೆಗೆದುಕೊಂಡಿರಿ ಎಂದು ನಗು ಮುಖದಿಂದಲೇ ಕೇಳಿದ ಚಂದ್ರಮೋಹನ್. ಪರವಾಗಿಲ್ಲ, ಎಲ್ಲಿ ನಿಮ್ಮ ತಾಯಿ ಎಂದರು ತಲೆ ಸವರಿಕೊಳ್ಳುತ್ತಾ. ಕೂತುಕೊಳ್ಳಿ ಎಂದವನೇ ತಾಯಿಯನ್ನು ಪ್ರಭಾಳನ್ನು ಒಟ್ಟಿಗೆ ಕರೆದ. ಪ್ರಭಾ ನಗುಮುಖದಿಂದ ಬಂದರೆ ಸುಭದ್ರಮ್ಮ ಉದಾಸೀನರಾಗಿ ಬಂದರು. ಇವತ್ತು ಎಲ್ಲರೂ ಅಲ್ಲಿಗೆ ದಯಮಾಡಿಸಬೇಕು. ಅವರ ಮಾತಿನಲ್ಲಿ ವಿನಯವಿತ್ತು. ಸುಮ್ಮನೆ ಯಾಕೆ ಬರಬೇಕು ಹೇಳಿ, ಏನು ಬೀಗರಿದ್ದಾರಾ ಕರೆಸಿಕೊಂಡು ಔತಣ ಮಾಡೋಕೆ? ನಾವು ಅಂಥ ಪುಣ್ಯ ಕೇಳಿಕೊಂಡು ಬರಲಿಲ್ಲ ಎಂದರು ಸುಭದ್ರಮ್ಮ ವ್ಯಂಗ್ಯವಾಗಿ. ತಾಯಿಯ ಮಾತಿಗೆ ಚಂದ್ರಮೋಹನ್ ಚಕಿತನಾದ. ಲಕ್ಷ್ಮೀಪತಿಗಳು ನೊಂದುಕೊಂಡರು. ಪ್ರಭಾ ವೇದನೆಯಿಂದ ಮುದುರಿದಳು. ಯಾಕೆ, ನಾನಿಲ್ಲವೇ ಎಂದು ಅವರು ಮಾತನಾಡಲು ಶುರು ಮಾಡಿದಾಗ ಸುಭದ್ರಮ್ಮ ಎದ್ದು ಹೋದರು. ಅವರ ನಡತೆ ಲಕ್ಷ್ಮೀಪತಿಯ ಮುಖಕ್ಕೆ ಹೊಡೆದಂತಾಯಿತು. ಅವರು ಯಾಕೋ ಒಳ್ಳೆ ಮೂಡಿನಲ್ಲಿಲ್ಲ. ನಾನು ಪ್ರಭಾ ಬರ್ತೀವಿ ಎಂದವನೇ ತಾಯಿಯ ಕೋಣೆಗೆ ಹೋದ ಚಂದ್ರಮೋಹನ್. ಸುಭದ್ರಮ್ಮ ಒಂದು ಕಡೆ ಮುಖ ಗಂಟು ಮಾಡಿಕೊಂಡು ಕೂತಿದ್ದರು. ಅಮ್ಮ ಎಂದ. ನೀನು ಪ್ರಭಾ ಹೋಗಿ ಬನ್ನಿ ಎಂದರು. ಸುಭದ್ರಮ್ಮ ಇನ್ನೂ ಹೆಚ್ಚು ಮಾತಾಡದೆ ಹೋಗು ಎನ್ನುವಂತಿತ್ತು ಅವರ ಮಾತಿನ ಧಾಟಿ. ಚಂದ್ರಮೋಹನ್ ಕೋಣೆಯಿಂದ ಹೊರಗೆ ಬಂದ. ಅವನ ಮುಖ ಮುದುಡಿತ್ತು. ಅವನು ಎಂದು ಯಾವ ವಿಷಯಕ್ಕಾದರೂ ತಾಯಿಯನ್ನು ನೋಯಿಸಲು ಇಷ್ಟಪಡುತ್ತಿರಲಿಲ್ಲ. ಮಗುವಿದ್ದಾಗಲೇ ತಂದೆಯ ಪ್ರೀತಿಯನ್ನು ಕಳೆದುಕೊಂಡ ಅವನು ಬೆಳೆದಿದ್ದು ತಾಯಿಯ ಮಮತೆಯಲ್ಲಿ. ಅವರು ಖಂಡಿತ ನೀನು ಶಾರದಳನ್ನು ಮದುವೆಯಾಗಲೇಬೇಕೆಂದು ಬಲವಂತಪಡಿಸಿದರೆ ಅವನು ಒಲ್ಲದ ಮನಸ್ಸಿನಿಂದಲೇ ಅದಕ್ಕೂ ಸಿದ್ಧವಾಗುತ್ತಿದ್ದ. ಆದರೆ ಸುಭದ್ರಮ್ಮ ತಮ್ಮ ಬಲವಂತವನ್ನು ಹೇರದೆ ಅವನ ಇಚ್ಛೆಗೆ ತಲೆಬಾಗಿದ್ದರು. ಪ್ರಭಾ ಹೋಗೋಣವೇನು ಎಂದ, ಇಂದಿನ ಆಕರ್ಷಣೆಯ ನಗು ಬೀರುತ್ತಾ ಮಡದಿಗೆ. ಪ್ರಭಾ ಮಾತನಾಡದೆ ಅತ್ತೆಯ ಕೋಣೆಗೆ ಹೋಗಿ 10 ನಿಮಿಷಗಳ ತರುವಾಯ ಹಿಂದಿರುಗಿದಳು. ಲಕ್ಷ್ಮೀಪತಿಗಳೊಂದಿಗೆ ಇಬ್ಬರೂ ಕಾರಿನಲ್ಲಿ ಹೊರಟರು. ಕಾರು ಮನೆಯ ಮುಂದೆ ನಿಂತಾಗ ಬೀಗ ಅವರನ್ನು ಸ್ವಾಗತಿಸಿತು. ಲಕ್ಷ್ಮೀಪತಿಗಳು ಕೇವಲ 3 ಔತಣಕ್ಕಾಗಿ ತರಕಾರಿಯ ರಾಶಿಯನ್ನೇ ತಂದು ಸುರಿದಿದ್ದರು. ಮೊದಲೇ ಪಕ್ಕದ ಬೀದಿ ಸುಬ್ಬಾಭಟ್ಟರಿಗೆ ಹೇಳಿದ್ದರಿಂದ ಇವರು ಬಂದ ಮೇಲೆ ಬಂದವರೇ ಅಡುಗೆಯ ಸಿದ್ಧತೆ ನಡೆಸಿದರು. ಅಲ್ಲೇ ಬೆಳಗಿನ ಉಪಹಾರ ಮುಗಿಸಿ ಬಂದಿದ್ದರು. ಲಕ್ಷ್ಮೀಪತಿಗಳ ಬಲವಂತಕ್ಕೆ ಪುನಃ ಉಪಹಾರ ಸೇವಿಸಲೇಬೇಕಾಯಿತು. ಮಾವ, ಇದೆಲ್ಲ ಏನು? ನಮ್ಮಿಬ್ಬರ ಅಡಿಗೆಗಾಗಿ ಭಟ್ಟರನ್ನು ಕರೆಸಬೇಕಾಗಿತ್ತೆ ಎಂದಳು ಸಂಕೋಚದಿಂದ ಪ್ರಭಾ. ಅಯ್ಯೋ ಹುಚ್ಚು ಹುಡುಗಿ, ನಾನು ಅಡುಗೆ ಮಾಡೋಕೆ ಹೊರಟರೆ ನೀನು ಸುಮ್ಮನೆ ಕೊಡುವುದಿಲ್ಲ. ಅದಕ್ಕೆ ಯಾಕೆ ಇಲ್ಲದ ಪಂಚಾಯಿತಿ ಅಂತ ಭಟ್ಟರಿಗೆ ಹೇಳಿದೆ. ನಿಮ್ಮತ್ತೆ ಬರುತ್ತಾರೆ ಅನ್ನೋ ಆಸೆ ಇತ್ತು ಎಂದು ನಿಟ್ಟುಸಿರು ಬಿಟ್ಟರು. ಪ್ರಭಾ ಮಾತು ಬದಲಾಯಿಸಿದಳು. ಲಕ್ಷ್ಮೀಪತಿಗಳು ಬಹಳ ಶ್ರಮವಹಿಸಿ ಕೋಣೆಯನ್ನು ಶುಭ್ರಗೊಳಿಸಿ ಅಲಂಕಾರ ಮಾಡಿದರು. ಮದುವೆಯಾಗಿ ಅತ್ತೆಯ ಮನೆಗೆ ಹೋದ ಮೇಲೆ ಮೊದಲ ಸಲ ಅವಳನ್ನು, ಅವಳ ಗಂಡನನ್ನು ಆಹ್ವಾನಿಸಿರೋದು. ಮಧ್ಯೆ ಪ್ರಭಾ 1-2 ಸಲ ಬಂದು ಹೋದರೂ 1 ಗಂಟೆಗಿಂತ ಹೆಚ್ಚಾಗಿ ಇರಲಿಲ್ಲ. ಚಂದ್ರಮೋಹನ್ ಕೋಣೆಗೆ ಹೋಗಿ ಮಂಚದ ಮೇಲೆ ಉರುಳಿದ. ಅವನು ಭಾನುವಾರ ಕ್ಲಿನಿಕ್ಗೆ ಹೋಗುತ್ತಿರಲಿಲ್ಲ. ಹಾಗೆಂದು ರೋಗಿಗಳು ಅವನಿಗೆ ರಜಾ ಕೊಡುತ್ತಿರಲಿಲ್ಲ. ಮನೆಯ ಬಳಿಗೆ ಬಂದು ಬಿಡುತ್ತಿದ್ದರು. ಕೆಲವೊಮ್ಮೆ ಮನೆಗಳಿಗೂ ಕರೆದೊಯ್ಯುತ್ತಿದ್ದರು. ಅದಕ್ಕಾಗಿ ಅವನು ಎಂದೂ ಬೇಸರಿಸುತ್ತಿರಲಿಲ್ಲ. ತಾನಾಗಿ ಮೆಚ್ಚಿ ಆರಿಸಿಕೊಂಡ ವೃತ್ತಿ ಅವನಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟಿತು. ಮಾವನ ಬಳಿ ಮಾತನಾಡುತ್ತಾ ಕುಳಿತಿದ್ದ ಪ್ರಭಾ ಎದ್ದು ಕೋಣೆಗೆ ಹೋದಳು. ಚಂದ್ರಮೋಹನ್ ತಾರಸಿಯನ್ನು ದಿಟ್ಟಿಸುತ್ತಾ ಮಲಗಿದ್ದ. ತಾಯಿಯ ನಡತೆಯಿಂದ ಬೇಸರಗೊಂಡಿದ್ದ. ಈಗ ಇದ್ದಕ್ಕಿದ್ದ ಹಾಗೆ ಅವರ ನಡತೆಯಲ್ಲಿ ಮಾರ್ಪಾಟು ಆಗುವುದಕ್ಕೆ ಕಾರಣವೇನು? ಪ್ರಭಾಳನ್ನು ಅಷ್ಟೊಂದು ಓಲೈಸುತ್ತಿದ್ದವರು ಅವಳ ಮನಸ್ಸನ್ನು ನೋಯಿಸಿದ್ದೇಕೆ ಅವನಿಗೊಂದು ಅರ್ಥವಾಗಲಿಲ್ಲ. ಪ್ರಭಾ ಬಾಗಿಲ ಬಳಿಯಲ್ಲಿ ನಿಂತಿದ್ದಳು. ಗಂಡನ ಮನಸ್ಸು ಚಿಂತೆಗೊಳಗಾಗಿದೆ ಎಂದು ತಿಳಿಯದಷ್ಟು ಬುದ್ಧಿಹೀನಳಲ್ಲ. ಎಚ್ಚೆತ್ತ ಚಂದ್ರಮೋಹನ್ ಮಡದಿಯನ್ನು ಹತ್ತಿರಕ್ಕೆ ಕರೆದು ಸಂತೈಸಿ ಸಮಾಧಾನ ಮಾಡಿದ. ಲಕ್ಷ್ಮೀಪತಿಗಳು ದೊಡ್ಡ ಔತಣವನ್ನೇ ಮಾಡಿದ್ದರಲ್ಲದೆ ಪ್ರಭಾ ಚಂದ್ರಮೋಹನ್ ಗಲ್ಲದೆ ಸುಭದ್ರಮ್ಮನವರಿಗೂ ಭಾರಿ ಸೀರೆ ಕೊಟ್ಟು ಕಳಿಸಿದರು. ಮನೆಗೆ ಬಂದ ಪ್ರಭಾಳಿಗೆ ಸಮಾಧಾನವಿರಲಿಲ್ಲ. ಪದೇ ಪದೇ ಮಾವನ ಅಂತಃಕರಣದ ನೆನಪು ನುಗ್ಗಿ ಬಂದು ಅವಳ ಕಣ್ಣಲ್ಲಿ ನೀರು ತರಿಸುತ್ತಿತ್ತು. ತನ್ನನ್ನು ಅಕ್ಕರೆ ಮೆಚ್ಚುಗೆಯಿಂದ ಬೆಳೆಸಿದ ಅವರನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲವಲ್ಲ. ಅವರಿಗೆ ಏನಾದರೂ ಕಾಯಿಲೆ ಕಸಾಲೆಯಾದರೆ ನೋಡುವವರು ಯಾರು? ಅವಳನ್ನು ಚಿಂತೆಗಳು ಮುಸುಗಿ ಗಾಸುಗೊಳಿಸಿದ್ದವು. ಸೀರೆಯನ್ನು ನೋಡಿ ಮೆಚ್ಚಿಕೊಂಡರೂ ಬೇಸರದಿಂದ ನಿರಾಕರಿಸಿದರು ಸುಭದ್ರಮ್ಮ. ಪ್ರಭಾ, ನನಗೇನು ಸೀರೆ ಬೇಡ, ನೀನೇ ಉಟ್ಟುಕೋ, ಇಲ್ಲದಿದ್ದರೆ ಹಿಂದಿರುಗಿಸಿ ಬಿಡು. ಪ್ರಭಾ ಅವರ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಸೀರೆಯನ್ನು ಬೀರುವಿನಲ್ಲಿಟ್ಟು ಸುಮ್ಮನಾದಳು. ಚಂದ್ರಮೋಹನ್ ಸಿತಾರನ್ನು ಚೆನ್ನಾಗಿ ನುಡಿಸಬಲ್ಲವನಾಗಿದ್ದ.
ಅವನು ಸತತವಾಗಿ ಕಾಲೇಜಿನ ದಿನಗಳಲ್ಲೇ 4-5 ವರ್ಷ ಅಭ್ಯಾಸ ಮಾಡಿದ. ಮದುವೆಯಾಗುವುದಕ್ಕೆ ಮುನ್ನ ಪ್ರತಿದಿನ 1 ಸಲ ಸಿತಾರಿನ ಮೇಲೆ ಕೈಯಾಡಿಸದಿದ್ದರೆ ಅವನಿಗೆ ಸಮಾಧಾನವಾಗುತ್ತಿರಲಿಲ್ಲ. ಮನದನ್ನೇ ಬಂದ ಮೇಲೆ ಅದನ್ನು ಪಕ್ಕಕ್ಕೆ ಸರಿಸಿದ್ದ. 1-2 ಬಾರಿ ಪ್ರಭಾ ಬಲವಂತದಿಂದ ಸಿತಾರನ್ನು ಮುಂದಿಟ್ಟು ನುಡಿಸಲು ಪ್ರೇರೇಪಿಸಿದಳು. ಅಂದು ಮೈಮರೆತು ನುಡಿಸಿದ. ಮಲಗಿದ್ದ ಚಂದ್ರಮೋಹನ್ ತಟ್ಟನೆ ಎದ್ದು ಕುಳಿತು ಅವನ ಮನಸ್ಸಿನಲ್ಲಿ ಸುಳಿದ ಯೋಚನೆಯನ್ನು ಮಡದಿಗೆ ಹೇಳಿದ. ಪ್ರಭಾ, ನೀನು ಯಾಕೆ ಸಿತಾರ್ ಕಲಿಯಬಾರದು? ನಿನಗೆ ಸಂಗೀತದ ಮೇಲೆ ಸಹಜವಾದ ಅಭಿರುಚಿ ಇದೆ. ಪ್ರಭಾಳಿಗೂ ಪತಿಯ ಅಭಿಪ್ರಾಯ ಸರಿ ಅನಿಸಿತು. ಅದಕ್ಕೆ ಅತ್ತೆ ಯಾವ ಬಗೆಯ ಪ್ರತಿಕ್ರಿಯೆ ತೋರಿಸುವರು ಎಂದು ಹೆದರಿದರೂ ಬಾಯಿ ಬಿಟ್ಟು ಹೇಳಲಿಲ್ಲ. ಚಂದ್ರಮೋಹನನ ಲಕ್ಷ್ಯ ಆ ಕಡೆಗೆ ಹೋಗಲೇ ಇಲ್ಲ. ಮಾರನೇ ದಿನದಿಂದಲೇ ಸಿತಾರನ್ನು ಮಡದಿಗೆ ಕಲಿಸಲು ಪ್ರಾರಂಭಿಸಿದ. ಕ್ಲಿನಿಕ್ನಿಂದ ಬಂದ ಕೂಡಲೇ ಮಡದಿಗೆ ಸಿತಾರಾಭ್ಯಾಸವನ್ನು ಮಾಡಿಸುವುದರಲ್ಲಿ ನಿರತನಾಗಿ ಬಿಡುತ್ತಿದ್ದ. ಇದು ಸುಭದ್ರಮ್ಮನವರಿಗೆ ನುಂಗಲಾರದ ತುತ್ತಾಯಿತು. ಅದಕ್ಕೆ ಸರಿಯಾಗಿ ಶಾರದಳ ಮಾತಿನಿಂದ ಸೊಸೆಯ ಮೇಲೆ ದ್ವೇಷವನ್ನು ಸಾಧಿಸತೊಡಗಿದರು. ಮಗ ನಿಲ್ಲದ ವೇಳೆಯಲ್ಲಿ ಸೊಸೆ ಸಿತಾರನ್ನು ಮುಟ್ಟಿದರೂ ಸಹಿಸುತ್ತಿರಲಿಲ್ಲ. ಏನಾದರೂ ಕೆಲಸ ಹೇಳಿ ಎಬ್ಬಿಸುತ್ತಿದ್ದರು. ಶಾರದಾ ಹೆಚ್ಚು ಕಡಿಮೆ ಹಗಲಿನ ವೇಳೆಯನ್ನೆಲ್ಲ ಇಲ್ಲೇ ಕಳೆಯುತ್ತಿದ್ದಳು. ಬೆಳಿಗ್ಗಿನ ತಿಂಡಿ ತಿಂದು ಹೋಗಿ ಮಲಗಿದ ಸುಭದ್ರಮ್ಮ ಮಧ್ಯಾಹ್ನವಾದರೂ ಎದ್ದು ಬರದಿದ್ದುದು ನೋಡಿ ಪ್ರಭಾಳಿಗೆ ಆತಂಕವಾಯಿತು. ಅವರ ಮಂಚದ ಬಳಿ ಹೋಗಿ ನಿಂತು ಅಮ್ಮ ಅಮ್ಮ ಎಂದು ಮೃದುವಾಗಿ ಕರೆದಳು. ಆ ಕರೆ ಸುಭದ್ರಮ್ಮನಿಗೆ ಅಪ್ಯಾಯಮಾನವಾಗಿತ್ತು. ಪಕ್ಕಕ್ಕೆ ಹೊರಳಿ ಕಣ್ಣು ತೆರೆದರು. ಯಾಕಮ್ಮ ಮಲಗಿಬಿಟ್ಟಿದ್ದೀರಿ? ಹುಷಾರಾಗಿದ್ದೀರಾ ಎಂದಳು ಅವರ ಹಣೆಯ ಮೇಲೆ ಕೈಯಿಟ್ಟು. ಹುಷಾರಾಗಿದ್ದೀನಿ, ಯಾಕೋ ಮುಜುಗರ ಅಷ್ಟೇ ಎಂದು ಹೊದ್ದಿಕೆಯನ್ನು ಸರಿಸಿ ಎದ್ದು ಕೂತರು. ಅಮ್ಮ, ಅಡಿಗೆ ಆರಿ ಹೋಗುತ್ತೆ, ಊಟ ಮಾಡಿ ಬನ್ನಿ. ಇನ್ನು ಚಂದ್ರು ಬರಲಿಲ್ಲವಾ ಎಂದು ಮೇಲಕ್ಕೆದ್ದವರು ಮಗನ ದಾರಿ ಕಾಯುತ್ತಾ ಕುಳಿತರು. ಚಂದ್ರಮೋಹನ್ ಎಂದಿಗಿಂತಲೂ ಅರ್ಧ ಗಂಟೆ ಮೊದಲೇ ಬಂದ. ತಾಯಿ ಮಗ ನಗು ನಗುತ್ತಲೇ ಊಟ ಮಾಡಿದರು. ಪ್ರಭಾಳ ಊಟ ಆಗುವವರೆಗೂ ಅವಳ ಮುಂದೆ ಕೂತ ಮಗನ ಬಗ್ಗೆ ಬೇಸರವಾಯಿತು. ಹಿಂದೆ ತನ್ನ ಎದುರಿಗೆ ಕುಳಿತು ಹರಟುತ್ತಿದ್ದ. ಈಗ ಅದೆಲ್ಲ ಸೊಸೆಗೆ ಮೀಸಲಾಗಿದ್ದು ಅವರಿಗೆ ಬೇಸರವನ್ನುಂಟು ಮಾಡಿತು. ಅದೂ ಅಲ್ಲದೆ ಇಂದು ಶಾರದೆ ಬಂದಿರಲಿಲ್ಲ. ಅವಳ ದಾರಿ ಕಾಯುತ್ತಾ ಕುಳಿತರು. ಅವಳು ಬರುವ ವೇಳೆಗೆ ಪ್ರಭಾ ಚಂದ್ರಮೋಹನ್ ಕೋಣೆ ಸೇರಿಬಿಟ್ಟಿದ್ದರು. ಶಾರದಾ ಬೇಕೆಂದು ಊಟ ಮಾಡದೇ ಬಂದಿದ್ದಳು. ಅಲ್ಲಿನ ಊಟಕ್ಕಿಂತ ಇಲ್ಲಿನ ಊಟವನ್ನೇ ಅವಳು ಇಷ್ಟಪಡುತ್ತಿದ್ದಳು. ವಾಮನಮೂರ್ತಿ ಪೂರ್ತಿ ಸಂಬಳವನ್ನು ತನ್ನ ಸಂಸಾರಕ್ಕೆ ಮಾತ್ರ ಬಳಸಿಕೊಳ್ಳುವಷ್ಟು ಸ್ವಾರ್ಥಿಯಲ್ಲ. ತನ್ನ ಸಂಬಳದಲ್ಲಿ ಸ್ವಲ್ಪ ಭಾಗವನ್ನು ಹಳ್ಳಿಯಲ್ಲಿದ್ದ ತಂದೆ ತಾಯಿಯರಿಗೆ ಕಳಿಸಿಕೊಡುತ್ತಿದ್ದ. ಅದು ಎಷ್ಟು ಮಾತ್ರವೂ ಶಾರದೆಗೆ ಇಷ್ಟವಿಲ್ಲ. ಅವಳು ಮೊದಲಿನಿಂದಲೂ ಶ್ರೀಮಂತಿಕೆ ಜೀವನದ ಕನಸನ್ನು ಕಂಡವಳು. ವಾಮನಮೂರ್ತಿ ಅಂತ ಒಬ್ಬ ಬಡ ಗುಮಾಸ್ತನನ್ನು ಮದುವೆಯಾಗುವುದನ್ನು ಕನಸಿನಲ್ಲೂ ಕಂಡವಳಲ್ಲ. ಆದರೆ ವಿಧಿ ತನ್ನ ಕೈವಾಡ ನಡೆಸಿ ವಾಮನಮೂರ್ತಿಗೆ ಗಂಟು ಹಾಕಿತ್ತು. ಸುಭದ್ರಮ್ಮ ಸೊಸೆಯನ್ನು ಕೂಗಿದಾಗ ಚಂದ್ರಮೋಹನ್ ಅವಳ ತೊಡೆಯ ಮೇಲೆ ಮಲಗಿ ಅವಳ ಬೆರಳುಗಳೊಡನೆ ಆಟವಾಡುತ್ತಿದ್ದ. ಅವಳಿಂದ ದೂರ ಸರಿಯುವುದು ಅವನಿಗೆ ಸಹನೀಯವಾಗಲಿಲ್ಲ. ಬೇಸರದಿಂದಲೇ ಎದ್ದು ಕೂತ. ಸೊಸೆ ಹೊರಗೆ ಬಂದಾಗ ಶಾರದಳಿಗೆ ಬಡಿಸುವಂತೆ ಅಣತಿ ಇತ್ತರು. ಮಗ ಹೊರಗೆ ಬರಬಹುದೆಂದು ಕಾದು ಕುಳಿತರು. ಅವನು ಕೋಣೆ ಬಿಟ್ಟು ಹೊರಗೆ ಬರಲೇ ಇಲ್ಲ. ಶಾರದಳ ಊಟ ಮುಗಿದ ಮೇಲೆ ಪ್ರಭಾ ಕೋಣೆಗೆ ಹೋಗಲಾರದೆ ಚಡಪಡಿಸಿದಳು. 1-2 ಬಾರಿ ಸುಭದ್ರಮ್ಮನ ಬೇಸರದ ನುಡಿಗಳನ್ನು ಆಡಿದ್ದು ಪ್ರಭಾ ಮರೆತಿರಲಿಲ್ಲ. ವರಾಂಡದಲ್ಲಿ ಕುಳಿತು ಅರ್ಧ ಓದಿದ ಕಾದಂಬರಿಯನ್ನು ಕೈಗೆ ತೆಗೆದುಕೊಂಡಳು. ಅವಳ ಓದು ಸಾಗಲಿಲ್ಲ. ಗಂಡನಿಗೆ ಆಗಬಹುದಾದ ಬೇಸರವನ್ನು ನೆನೆದು ನಿಟ್ಟುಸಿರು ಬಿಟ್ಟಳು. ಚಂದ್ರಮೋಹನ್ ಕೋಣೆಯಿಂದ ಹೊರಗೆ ಬಂದಾಗ ತಾಯಿ ಶಾರದೆಯೊಡನೆ ಮಾತಾಡುತ್ತಾ ಕೂತಿರುವುದು ಕಣ್ಣಿಗೆ ಬಿತ್ತು. ಇದು ನಿತ್ಯದ ಪರಿಪಾಠವಾಗಿರುವುದರಿಂದ ಅದರ ಕಡೆಗೆ ಗಮನ ಕೊಡದೆ ಮುಖ ತೊಳೆದು ಕ್ಲಿನಿಕ್ಗೆ ಹೊರಟು ನಿಂತಾಗ ವರಾಂಡದಲ್ಲಿದ್ದ ಪ್ರಭಾ ಒಳಗೆ ಬಂದಳು. ಅಮ್ಮ, ಅಡಿಗೆಗೆ ಯಾರನ್ನಾದರೂ ಗೊತ್ತು ಮಾಡಿಬಿಡಮ್ಮ ಎಂದ ಟೈ ಸರಿ ಮಾಡಿಕೊಳ್ಳುತ್ತಾ. ಮಗನ ಮಾತು ಕೇಳಿ ಸುಭದ್ರಮ್ಮನಿಗೆ ಕೋಪ ಬಂದು, ನಾನು ಪ್ರಭಾ ಮನೆಗೆ ಬರುವವರೆಗೂ ಅಡುಗೆ ಮಾಡಿ ಬಡಿಸುತ್ತಿರಲಿಲ್ಲವೇ? ಈಗ ಹೆಂಡತಿ ಮಾಡ್ತಾಳಲ್ಲ ಅಂತ ಅಡುಗೆಯವರನ್ನು ಗೊತ್ತು ಮಾಡು ಅಂತ ಇದ್ದಾನೆ ಇವತ್ತು. ಶಾರದೆಗೆ ಬಡಿಸುವುದಕ್ಕೆ ಕರೆದಿದ್ದನ್ನೇ ದೊಡ್ಡದು ಮಾಡಿಕೊಂಡಿದ್ದಾನೆ. ಇದೆಲ್ಲ ಸೊಸೆಯ ಕಾರಸ್ಥಾನವೆಂದೇ ತಿಳಿದುಕೊಂಡರು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.